स्वागत. पाहूयात आजच्या ताज्या घडामोडी. जीवन जगण्यासाठी माणसाला हवा, अन्न, वस्त्र, पाणी यांची गरज असते. या विना जीवन जगणे कठीण आहे. पूर्वी काळी माणसं आपला पैसा, धन आपल्या घरात वा इतरत्र ठेवत होते, पण हा पैसा कोणाच्या उपयोगात येत नव्हता. पण सध्याच्या या काळात ग्रामीण भागातील सहकारी संस्था गरजूंच्या उद्योग व्यवसायासाठी आर्थिक हातभार लावून त्यांच्या प्रगतीला उत्तम चालना देत आहेत. पण आपल्याला ज्या संस्थेने सहकार्य केले त्या संस्थेच्या प्रगतीसाठी सतत कार्यरत राहावे असे परमपूज्य संपादना महास्वामीजी चरमूर्ती मूर्तिमठ चिकोडी हे आशीर्वचनपर बोलताना म्हणाले. ते सोमवार दिनांक 5 रोजी जनवाड तालुका चिकोडी येथील बसव कोऑपरेटिव्ह क्रेडिट सोसायटी जनवाड या बँकेच्या बेडखेळ येथील 9व्या शाखेच्या उद्घाटन कार्यक्रमाप्रसंगी उद्घाटक म्हणून बोलत होते. कार्यक्रमाच्या अध्यक्षस्थानी हलसिद्धनाथ साखर कारखान्याचे संचालक जयकुमार खोत हे होते. बसव बँकेचे संस्थापक अध्यक्ष रामगौडा पाटील, सुरेश हिरेमठ, आर.जी. डोमणे यांच्या प्रमुख उपस्थितीत झालेल्या या कार्यक्रमाची सुरुवात मुलींच्या प्रार्थनेने व स्वागत गीताने करण्यात आली. स्वागत व प्रास्ताविक उपाध्यक्ष बाबू घाटगे यांनी केले. स्वामीजींच्या हस्ते फीत कापून शाखेचे उद्घाटन करण्यात आले. तर पादपूजा संचालक आशिष व आरती अंबी यांनी केले. तर सत्यनारायण पूजा संचालक रवी व सुजाता हुन्नरगी यांनी केले. शिवानंद स्वामी यांचे पौरोहित्य लाभले. तर लॉकरचे उद्घाटन स्वामीजींनी केले. स्वामीजी यांच्यासह उपस्थित मान्यवर व शाखा अध्यक्ष ओमकार चौगले यांच्या हस्ते दीपप्रज्वलन करण्यात आले. यावेळी स्वामीजींच्यासह उपस्थित सर्व मान्यवरांचा सत्कार शाल, श्रीफळ, पुष्पगुच्छ व स्मृतिचिन्ह देऊन करण्यात आला. या कार्यक्रमाप्रसंगी शाखा अध्यक्ष ओमकार चौगले, उपाध्यक्ष आशिष अंबी, संचालक पुंडलिक सांगणे, राजेंद्र शिंदे, विरूपाक्ष शेट्टी, सागर केसरकर, अक्षय अलगुरे, अभिजित लट्टे, लक्ष्मण संकपाळ, प्रसाद स्वामी, शाखा अधिकारी चंद्रकांत हुळके यांच्यासह बेडखेहाळ, चांद, शिरदवाड, जनवाड, गळतगा, जलालपूर शाखेचे पदाधिकारी उपस्थित होते. अरुणा पाटील यांनी सूत्रसंचलन केले. तर मलगोंडा पाटील यांनी आभार मानले. SB न्यूजसाठी बेडखेहाळून मुख्य संपादक शिवाजी बोरेसह गजानन पाटील. ಮೊದಲನೇದು ಪ್ರತಿಯೊಬ್ಬರಿಗೂ ಅನ್ನ ಸಿಗಬೇಕು, ಹೊಟ್ಟೆಗೆ ಅನ್ನ ಸಿಗಬೇಕು, ಆಮೇಲೆ ದೇಹಕ್ಕೆ ಬಟ್ಟೆ ಸಿಗಬೇಕು. ಅದಕ್ಕೆ ಅನ್ನ, ಅರಿವು, ಜ್ಞಾನ ಸಿಗಬೇಕು, ವಿದ್ಯೆ ಸಿಗಬೇಕು. ಅರಿವು ಅಂದರೆ ಬಟ್ಟೆ ಸಿಗಬೇಕು. ಆ ನಂತರದಲ್ಲಿ ಆಶ್ರಯ, ಮನೆ, ಜೊತೆಗೆ ಮತ್ತೊಂದು ಔಷಧ, ಆರೋಗ್ಯ ಇರಬೇಕು. ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂಥೇಳಿ ಪಂಚ ಯೋಜನೆಗಳನ್ನು ಬಸವಣ್ಣವರು ಕಲ್ಯಾಣದಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಶುರು ಮಾಡಿದ್ರಂತೆ. ಆ ಒಂದು ನಿಟ್ಟಿನೊಳಗೆ ಅವರ ಹೆಸರಿನಲ್ಲಿ ಶುರುವಾಗಿರ್ತಕ್ಕಂಥದ್ದು ಬಸವ ಕೋಆಪ್ ಸೊಸೈಟಿ ಜನವಾಡದ್ದು. ಇವತ್ತು 9ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದೀಗ ಇನ್ನೂ 4-5 ಶಾಖೆಗಳು ಒಂದೊಂದು ತಿಂಗಳುಗಳನ್ನು ಶುರು ಆಗ್ತವೆ ಅನ್ನೋದನ್ನು ಕೂಡ ಉಪಾಧ್ಯಕ್ಷರು ಹೇಳಿದರು. ಇವತ್ತು ಇವರಾಗ ಎಷ್ಟು ಸೊಸೈಟಿ ಅದಾವಕ್ಕೆ ರಾಮಚಂದ್ರ ಅವರು ಹೇಳಿದರು 17 ಅದಾವ ಅಂದರು. 17 ಸೊಸೈಟಿಗೆ ಅವತ್ತಿಲ್ಲ. ಇದು ಹಿಡ್ಕೊಂಡಾದ್ರೆ ಇದು ಬಿಟ್ಟದ ಗೊತ್ತಿಲ್ಲ, ಇದು ಬಿಟ್ಟಿರ್ಬೇಕು. ಇಷ್ಟು ಸೊಸೈಟಿ ಆಗ್ಯಾವ ಅಂದ್ರೆ ಬೆಳಕಾದ ರೊಕ್ಕ ಅದಾವಂತ ಮೂರ್ತಿಮಠ ಚಿಕ್ಕೋಡಿ ಇವರಿಗೆ ನಾನು ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರ ಪಾಲ್ಗೊಂಡಂಥ ಹಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಸಂಚಾಲಕರು ಆತ್ಮೀಯರಾದಂಥ ಜಯಕುಮಾರನ ಕೋತ್ ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಈ ಸಂಸ್ಥೆಯ ಸಂಸ್ಥಾಪಕರು, ಹಿರಿಯ ಮಾರ್ಗದರ್ಶಕರು ಆದಂಥ ರಾಮಣ್ಣನ ಪಾಟೀಲರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿದಂಥ ಜಲಾಲ್ಪುರದ ಶಾಖೆಯ ಚೇರ್ಮನ್ರನ್ನು ಕೂಡ ನಾನು ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಆತ್ಮೀಯ ಗೆಳೆಯರಾದಂಥ ಶಿವನೇರಿ ಸೌಹಾರ್ದ ಸಂಸ್ಥೆಯ ಸಂಸ್ಥಾಪಕರಾದಂಥ ಡೋಮ್ನೆ ಅನ್ನವರಿಗೂ ಕೂಡ ನಾನು ಈ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಈ ಸಂಸ್ಥೆಯ ಅಭಿಮಾನಿಗಳು, ಸಂಸ್ಥೆಯ ಸದಸ್ಯರು, ಬೋಸ್, ಗಳತಗ, ಇನ್ನುಳಿದ ಹಳ್ಳಿಗಳಿಂದ ಬಂದಂಥ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಅಭಿಮಾನಿಗಳಿಗೂ ನಾನು ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆ. ಹೀಗಾಗಿ ಹಣ ಧರಣಿಯ ಪಾಲು ಅಂದಾರ. ರೊಕ್ಕ ಭೂಮಿಯಾಗ ಇಡ್ತಿದ್ರು. ಮೊದಲು 500 ವರ್ಷದಿಂದ ರೊಕ್ಕ ಭೂಮಿಯಾಗ ಇಡ್ತಿದ್ರು. ಅವಾಗ ರೊಕ್ಕ ಇತ್ತು, ಅವಾಗ ಬ್ಯಾಂಕ್ ಇರಲಿಲ್ಲ, ಸೊಸೈಟಿ ಇರಲಿಲ್ಲ. ಮತ್ತು ರೊಕ್ಕ ಎಲ್ಲಿಡೋದು?
ಕಳ್ರಿದ್ರು ಮತ್ತು ಅವಾಗ ಕಳ್ರಿದ್ರೆ ಅದು ರೊಕ್ಕ ಹಿಡಿದು ಭೂಮಿಯಾಗ ಇಡ್ತಿದ್ರು. ಭೂಮಿಯಾಗ ಅಂದ್ರೆ ಮನೆ ಒಳಗೆ ಜಗುಲಿ ಕೆಳಗೆ ಒಲಿ ಹತ್ತಿರ ಗೊತ್ತಾಗಬೇಕಲ್ಲ, ಇಂಥ ಜಗದಾಗ ಹಣ ಆಯ್ತು ಅಂತ ಇಟ್ಟಾರ್ಗೆ ಗೊತ್ತಾಗಬೇಕಲ್ಲ, ಆದಷ್ಟು ಒಳಗೆ ಮನೆ ಒಳಗೆ ಇಡ್ತಿದ್ರು ಅವಾಗ. ಅದಕ್ಕೆ ಧರಣೀಯ ಪಾಲು ಅಂತ ಕರೀತಾರೆ. ಈಗ ಹಣ ಇಡ್ಲಿಕ್ಕೆ ಭಾಳಷ್ಟು ನಮ್ಮ ಜಾಗ ಅದಾವ, ಆದ್ರೂ ಕೆಲವು ಮಂದಿ ಮನೆ ಇಟ್ಕೋತಾರ ರೊಕ್ಕ. ಅದಕ್ಕಾಗಿ ಅಲ್ಲಿಟ್ರೆ ಅದಕ್ಕೆ ಬಡ್ಡಿ ಬರಂಗಿಲ್ಲ ಮನ್ಯಾಗ ಇಟ್ರೆ. ಇಂಥ ಸೊಸೈಟಿಗಳನ್ನ ಎದಕ್ಕೆ ಮಾಡಾಕಂದ್ರೆ ನಮ್ಮ ಇರ್ತಕ್ಕಂಥ ಹಣವನ್ನು ಅಲ್ಲಿಟ್ಟು ಯಾರಿಗೆ ರೊಕ್ಕ ಇರೋದಿಲ್ಲ ಅವ್ರಿಗೆ ರೊಕ್ಕ ಕೊಡ್ತಾರ. ಅವ್ರು ಇದ್ದವ್ರ ಕಡೆಯಿಂದ ತಗೋತಾರೋ, ಇಲ್ಲವ್ರಿಗೆ ಕೊಡ್ತಾರ. ಅದೇ ಕೆಲಸ ಮಾಡ್ತದೆ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಒಂದು ಮಾತದೆ. ನಾವು ಉಂಡಿರ್ತಕ್ಕಂತಹ ಆಹಾರ ಶರೀರದೊಳಗೆ ರಕ್ತ ಆಗ್ತದೆ. ರಕ್ತ ಆಗಿ ಒಂದೇ ಕಡೆ ನಿಲ್ಲಂಗಿಲ್ಲ. ಅದು ಒಂದೇ ಕಡೆ ರಕ್ತ ನಿಂತಂದ್ರೆ ಹಾರ್ಟ್ ಅಟ್ಯಾಕ್ ಆಕತಿ. ಅದಕ್ಕೆ ಆ ಹೃದಯ ಏನು ಮಾಡುತ್ತೆ ಅಂದ್ರೆ ಅದನ್ನೆಲ್ಲ ತಲೆ ಕಡೆ, ಕೈ ಕಡೆ, ಕಾಲು ಕಡೆ ಎಲ್ಲ ಕಡೆ ಆ ರಕ್ತವನ್ನು ಕಳಿಸೋ ಕೆಲಸ ಮಾಡ್ತದೆ ಹೃದಯ. ಹಾಗೆ ಇಲ್ಲಿಯೂ ಕೂಡ ಸೊಸೈಟಿಗಳು ಏನು ಮಾಡ್ತಾವಂದ್ರೆ ಇದ್ದವ್ರ ಕಡೆಯಿಂದ ಡಿಪಾಸಿಟ್ ತೆಗೆದುಕೊಳ್ತಾರೆ, ಇಲ್ದವ್ರಿಗೆ ಅವುಗಳನ್ನ ಕೊಡೋ ಕೆಲಸ ಮಾಡ್ತಾರೆ. ಇವತ್ತು ಸೊಸೈಟಿಗಳಾಗಿದ್ದರಿಂದ ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು. ಈ ನ್ಯಾಷನಲ್ ಬ್ಯಾಂಕ್ಗಳು ಸಾಲ ದೌಡ್ ಕೊಡಂಗಿಲ್ಲ, ನಿಮಗಲ್ಲಿ ನಮಗೆ ಕೊಡೋದು ಸ್ವಾಮಿಗಳಿಗೆನ. ನಾವೊಮ್ಮೆ ಸಾಲ ತೊಗೊಳಕ್ಕೆ ಹೋಗಿದ್ದು, ನಮಗೆ ಬೇಕಾಗಿತ್ತು SBIದಾಗ. ಅವ್ರು ಒಂದು ತಿಂಗಳ ತಕ್ಕ 2 ताक्षर 10 सಲ ನಮ್ಮ ಮಠಕ ಬಂದ್ರು ಅವರು. राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.